ಅಂಗನವಾಡಿ ಕೇಂದ್ರ ಅಂದರೆ ಸೂಪರ್ ಅಂಗನವಾಡಿ ಕೇಂದ್ರ ಕಣ್ರಿ. ನೋಡಿ ಮುಂದೆ. ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಬಟ್ಟೆ ಮಾರ್ಕೆಟ್ ಪಕ್ಕದಲ್ಲಿರುವ ಅಂಗನವಾಡಿಗೆ ಬಂದಿದ್ದೀನಿ ನೋಡಿ. ಇಲ್ಲಿ ಎಲ್ಲ ಆಟಿಕೆಗಳೆಲ್ಲ ಇದಾವಲ್ಲ, ಅದು ಪೂರಾ ಡಿಪಾರ್ಟ್ಮೆಂಟಿಂದನೇ ಕೊಟ್ಟಿದ್ದ ಮೇಡಮ್ ಅವರೇ? ಸರ್, ಅದರಲ್ಲಿ ಸುಮಾರು ಒಂದು 90% ನಮಗೆ ಇಲಾಖೆಯಿಂದ ಕೊಡ್ತಾರೆ. ಇನ್ನು ಕೆಲವೊಂದು ಮರಳಿಗೆ ಬಣ್ಣ ಹಚ್ಚೋದಾಗಲಿ, ಕಲ್ಲಿಗೆ ಬಣ್ಣ ಹಚ್ಚೋದಾಗಲಿ, ಅದೆಲ್ಲ ನಾವು ಕೈಯಿಂದ ಹಾಕಿ ಸ್ವಲ್ಪ ಮಾಡ್ತೀವಿ. ಮತ್ತು ಪೋಷಕರು ಸಹ ಏನಾದರೂ ಬೇಕಂದರೆ ದಾನಿಗಳು ಕೊಡ್ತಾರೆ, ಪೋಷಕರು ಕೊಡ್ತಾರೆ. ಈ ಸ್ವಲ್ಪ ರಾಷ್ಟ್ರೀಯ ಕಾರ್ಯಕ್ರಮಗಳು ಬಂದಾಗೆಲ್ಲ ದಾನ ಕೊಡುವಂಥ ದಾನಿಗಳೆಲ್ಲ ಕೆಲವೊಂದು ಮಕ್ಕಳಿಗೆ ಆಟಿಕೆ ಸಾಮಾನೆಲ್ಲ ತಂದು ಕೊಡ್ತಾರೆ. ಹಂಗಾಗಿ ಇಲಾಖೆಯಿಂದಲೂ ತುಂಬ ನನಗೆ ಸೌಲಭ್ಯ ಇದೆ ಸರ್. ಆ ಥರ ಏನು ಇಲಾಖೆಯಿಂದ ಏನಿಲ್ಲ. ಮತ್ತು ಫುಡ್ಡು ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮತ್ತು ಸ್ಥಳೀಯರು ಅಷ್ಟೇ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ, ಮಕ್ಕಳು ಚೆನ್ನಾಗಿ ಬರ್ತಾರೆ ಅಂಗನವಾಡಿ ಕೇಂದ್ರಕ್ಕೆ. ನೋಡು, ಇದ್ರ ಮೇಲೆ ನೀನು ಜೋಡಿಸ್ತಾ ಬಾ, ಇಲ್ಲ ಏನಿಗೆ ಜೋಡಿಸು ಸ್ವಲ್ಪ ಅಂಗನವಾಡಿಗೆ ಸೇರಿಸಿರಲ್ಲ ಯಾರು ನಿಮ್ಮ ಮೊಮ್ಮಗುನ? ಹೇಗಿದೆ ಇಲ್ಲ ಅಂಗನವಾಡಿ? ಅಂಗನವಾಡಿ ಭಾಳ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರ. ಎರಡು ಮಕ್ಕಳು ಇಲ್ಲೇ ಓದಿ ದೊಡ್ಡಪೇಟೆ ಶಾಲೆಗೆ ಒಂದು ಹುಡುಗಿ ಹೋಗಿದೆ, ಈಗ ಸಣ್ಣ ಹುಡುಗ ಓದ್ತಾನೆ. ನಿಮ್ಮ ಮಗು? ನನ್ನ ಮಗಳು ಅಂಗನವಾಡಿ ಸೇರ್ಕೊಂಡು ತುಂಬ ABCD 1 2 3 ಎಲ್ಲ ಕಲ್ತ್ಕೊಂಡಾಳೆ. ತುಂಬ ಚೆನ್ನಾಗಿ ಟೀಚರ್ ಮತ್ತು ಆಯಾ ಅಂಗನವಾಡಿ ಕಾರ್ಯಕರ್ತರಾಗಿದ್ದೀರಲ್ಲ, ತಮ್ಮ ಹೆಸರೇನು? ರೂಪಾವತಿ ಅಂತ ಸರ್, ಕುಮಾರಗುಡಿ ಫಸ್ಟ್ ಅಂಗನವಾಡಿ ಕೇಂದ್ರ, ಬಟ್ಟೆ ಮಾರ್ಕೆಟ್ ಪಕ್ಕದಲ್ಲಿದೆ. ನನ್ನ ಇವರು ಒಂದು ಸಹಾಯಕಿಯವರು ಪುಷ್ಪಲತಾ ಅಂತ. ಓ, ಅಡುಗೆ ಸಹಾಯಕರು. ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ತಾರೆ ಅಮ್ಮವರು. ಚೆನ್ನಾಗಿ ಮಾಡ್ತಾರೆ ಹಾಂ, ಏನು ಸರ್, ಎಲ್ಲ ಕಾಪಾಡ್ತಾರೆ. ಇದು ನಮ್ಮ ಪಾತ್ರೆ ಸ್ಟ್ಯಾಂಡ್, ಪಾತ್ರೆಗಳೆಲ್ಲ ಜೋಡಿಸೋಕ್ಕೆ ಪಾತ್ರೆಗಳು, ತಟ್ಟೆ, ಲೋಟ ಇಲಾಖೆಯಿಂದ ಸರಬರಾಜಾಗಿರುತ್ತೆ. ಅದೆಲ್ಲ ಜೋಡಿಸೋಕ್ಕೆ ಡಬ್ಬಗಳೆಲ್ಲ ಇಲಾಖೆಯಿಂದ ಸರಬರಾಜಾಗಿದೆ. ಫುಡ್ಗಳು ಹಾಕಿಡೋಕ್ಕೆ ಎಣ್ಣೆ, ಉಪ್ಪು, ಸಾಂಬಾರು ಪೌಡ್ರು ಎಲ್ಲ ಹಾಕಿರ್ತೀವಿ. ಈ ಡ್ರಮ್ಗಳು ಅಷ್ಟೇ ಎಲ್ಲ ಇಲಾಖೆಯಿಂದ ಸರಬರಾಜಾಗಿದೆ. ಅದಕ್ಕೆ ಎಲ್ಲ ಹುಳ ಆಗಬಾರ್ದು ಮತ್ತು ಇಲಿ ಕಾಟ ಆಗಬಾರ್ದು ಅಂತ ಫುಡ್ ಎಲ್ಲ ಡ್ರಮ್ಗಳಲ್ಲಿ ಹಾಕಿ ಇಟ್ಟಿದ್ದೀವಿ. ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಶುಭರಾತ್ರಿಗಳು. ಗುಡ್ ನೈಟ್. ನಮಸ್ಕಾರ.